ಅರಸೀಕೆರೆ ತಾಲೂಕಿನ ರುದ್ರಾಕ್ಷ ಫೌಂಡೇಶನ್ನಲ್ಲಿ ಮಾಜಿ ಸೈನಿಕರಿಂದ ವಂದೇ ಮಾತರಂ ಗೀತೆಯ 150 ವರ್ಷಗಳ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನ ಮಾಜಿ ಸೈನಿಕರು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿದ ರುದ್ರಾಕ್ಷ ಫೌಂಡೇಶನ್ ಅಧ್ಯಕ್ಷರಾದ ಜಯಪ್ರಕಾಶ್ ಗುರೂಜಿ ಹಾಗೂ ಮಾಜಿ ಸೈನಿಕರುಗಳು. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ರುದ್ರಾಕ್ಷ ಫೌಂಡೇಶನ್ ಅಧ್ಯಕ್ಷ ಜಯಪ್ರಕಾಶ್ ಗುರೂಜಿ ಮಾತನಾಡಿ, ವಂದೇ ಮಾತರಂ ಗೀತೆಯು ಕೇವಲ ಒಂದು ಹಾಡಲ್ಲ, ಅದು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತ್ಯಾಗ ಮತ್ತು ಬಲಿದಾನಗಳಿಗೆ ಈ ಗೀತೆಯಿಂದ ಸ್ಫೂರ್ತಿ ಪಡೆದರು. ಯುವ ಪೀಳಿಗೆಗೆ ದೇಶಭಕ್ತಿಯ ಮಹತ್ವವನ್ನ ತಿಳಿಸಿಕೊಡಲು ಮತ್ತು ನಮ್ಮ ರಾಷ್ಟ್ರೀಯ ಪರಂಪರೆಯ ಬಗ್ಗೆ ಹೆಮ್ಮೆ ಪಡಲು ಒಂದು ಉತ್ತಮ ಅವಕಾಶವಾಗಿದೆ. ವಂದೇ ಮಾತರಂ ಭಾರತದ ಇತಿಹಾಸದಲ್ಲಿ ವಹಿಸಿದ ವಿಶಿಷ್ಟ ಪಾತ್ರವನ್ನ ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅದು ಸ್ವಾತಂತ್ರ್ಯ ಹೋರಾಟಗಾರರ ಧ್ಯೇಯ ವಾಕ್ಯವಾಗಿ ಹೇಗೆ ರೂಪುಗೊಂಡಿತು ಎಂಬುದನ್ನ ಎತ್ತಿ ತೋರಿಸುತ್ತದೆ. ಈ ಗೀತೆಯು ಭಾರತದ ರಾಷ್ಟ್ರೀಯ ಗೀತೆಯಾದ ಜನಗಣ ಮನದಷ್ಟೇ ಗೌರವವನ್ನ ಹೊಂದಿದೆ ಎಂಬುದು ಗಮನಾರ್ಹ. ಈ 150 ವರ್ಷಗಳ ಸಂಭ್ರಮವು ನಮ್ಮ ರಾಷ್ಟ್ರದ ಹೆಮ್ಮೆಯನ್ನ ಮತ್ತು ಐಕ್ಯತೆಯನ್ನ ಬಲಪಡಿಸುವ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದರು. ವರದಿ ಜಿ ಬಾಲಕೃಷ್ಣ, ಅರಸೀಕೆರೆ. ನಾವು ಈ ನಮ್ಮ ಲಕ್ಷ್ಮೀಪುರ ಈ ಒಂದು ರುದ್ರಾಕ್ಷ ಫೌಂಡೇಶನ್ ಆಶ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿವರೆಗೂ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಆದರೆ ಕಾರ್ಯಕ್ರಮ ನಾವು ಮಾಡಿದ್ವಿ ಅನ್ನೋ ಒಂದು ಸಂತೋಷ ಮತ್ತು ಅನ್ನೋ ಒಂದು ತೃಪ್ತಿ ಬಂದು ಇವತ್ತು ನನಗೆ ಸಿಕ್ಕಿದ್ದು. ಅದು ನಮ್ಮ ಮಾಜಿ ಯೋಧರಿಂದ ನಿಜ ಖಂಡಿತ ಮನಸ್ಸಿಗೆ ಇವತ್ತು ತುಂಬಾನೇ ಸಂತೋಷ ಆಗಿದೆ. ನಾವು ಒಂದು ಕಾರ್ಯಕ್ರಮ